ತೀಯವರ್ ಕುಳೈಗಳ್ ನಡುಂಗ ಸಿನಿಮಾ ಒಂದು ನಿಜ ಘಟನೆಯನ್ನಾಧರಿಸಿದೆ. ನಿರ್ದೇಶಕ ದಿನೇಶ್ ಲಕ್ಷ್ಮಣನ್ ಅವರು ಈ ಚಿತ್ರವನ್ನು ಒಂದು ಗಂಭೀರವಾದ ಸಾಮಾಜಿಕ ವಿಷಯದ ಮೇಲೆ ಕಟ್ಟಿದ್ದಾರೆ. ಕಥೆ ಶುರುವಾಗೋದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆಯುವ ಲೇಖಕ ಜೆಬಾ ಅವರ ಕೊಲೆಯೊಂದಿಗೆ. ಈ ಹೈ ಪ್ರೊಫೈಲ್ ಮರ್ಡರ್ ಕೇಸನ್ನು ಇನ್ಸ್ಪೆಕ್ಟರ್ ಮಗುಡಪತಿ ಅಲಿಯಾಸ್ ಅರ್ಜುನ್ ಸರ್ಜಾ ಕೈಗೆತ್ತಿಕೊಳ್ತಾರೆ. ಅವರು ತನಿಖೆ ಮಾಡ್ತಾ ಹೋದ ಹಾಗೆ ಇದು ಸರಣಿ ಕೊಲೆಗಳಾಗಿದ್ದು ಇವುಗಳ ಹಿಂದೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಒಬ್ಬ ಮರ್ಮಿ ವ್ಯಕ್ತಿ ಇದ್ದಾನೆ ಎಂದು ತಿಳಿದುಬರುತ್ತೆ. ಇದೇ ಕಥೆಯಲ್ಲಿ ಐಶ್ವರ್ಯಾ ರಾಜೇಶ್ ಅವರು ಒಬ್ಬ ಸ್ಕೂಲ್ ಟೀಚರ್ ಪಾತ್ರ ನಿರ್ವಹಿಸಿದ್ದಾರೆ. ಮೊದಲಾರ್ಧದಲ್ಲಿ ಸರಳವಾಗಿ ಕಾಣುವ ಅವರ ಪಾತ್ರ ಇಂಟರ್ವಲ್ ನಂತರ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಒಂದು ವಿಶೇಷ ಮಗುವಿನ ವಿಷಯ ಮತ್ತು ಈ ಕೊಲೆಗಳಿಗಿರುವ ಸಂಬಂಧ ಏನು? ಅಪರಾಧಿಗಳಿಗೆ ಭಯ ಹುಟ್ಟಿಸುವ ತೀಯವರ್ ಕುಳೈಗಳ್ ನಡುಂಗ ಎಂಬ ಟೈಟಲ್ಗೆ ಕಥೆ ನ್ಯಾಯ ಒದಗಿಸುತ್ತಾ ಅನ್ನೋದೇ ಚಿತ್ರದ ಹೈಲೈಟ್. ಪ್ಲಸ್ ಪಾಯಿಂಟ್ಸ್: ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಗಾಂಭೀರ್ಯ ಮತ್ತು ಅನುಭವ ಇಡೀ ಸಿನಿಮಾವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದೆ. ತನಿಖಾ ಅಧಿಕಾರಿಯಾಗಿ ಅವರ ಅಭಿನಯ ಉತ್ತಮವಾಗಿದೆ. ಇನ್ನು ಐಶ್ವರ್ಯಾ ರಾಜೇಶ್ ಅವರು ತಮ್ಮ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಎರಡನೇ ಅರ್ಧದಲ್ಲಿ ಅವರು ತೋರಿಸುವ ಕೋಪ, ನೋವು ಮತ್ತು ತಳಮಳ ನೋಡುವವರ ಮನಸ್ಸಿಗೆ ನಾಟುತ್ತೆ. ಆ ಮಗು ಅನಿಕಾ ಅವರ ಅಭಿನಯವೂ ಕೂಡ ಮೆಚ್ಚುವಂತದ್ದು. ಭರತ್ ಆಸಿವಗನ್ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಬೇಕಾದ ಥ್ರಿಲ್ಲರ್ ಫೀಲನ್ನು ಕೊಡುತ್ತೆ. ಸನ್ನಿವೇಶಗಳಿಗೆ ತಕ್ಕಂತೆ ಬರುವ ಸಂಗೀತ ಪ್ರಶಂಸನೀಯ. ಹಾಗೆಯೇ ಸರವಣನ್ ಅಭಿಮನ್ಯು ಅವರ ಕ್ಯಾಮರಾ ವರ್ಕ್ ಕೂಡ ಉತ್ತಮವಾಗಿದೆ. ನಿರ್ದೇಶಕರು ಆರಿಸಿಕೊಂಡಿರುವ ವಿಷಯ ತುಂಬಾನೇ ಮುಖ್ಯವಾದದ್ದು. ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಲು ಪ್ರಯತ್ನಿಸಿದ್ದಾರೆ. ಮೈನಸ್ ಪಾಯಿಂಟ್: ಇಷ್ಟೆಲ್ಲ ಇದ್ದರೂ ಚಿತ್ರ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ. ಚಿತ್ರದ ಆರಂಭ ಚೆನ್ನಾಗಿದ್ದರೂ ಬೇಗನೆ ಕಥೆ ನಿಧಾನವಾಗುತ್ತೆ. ಪ್ರೇಕ್ಷಕರಿಗೆ ಮುಂದೇನು ಆಗುತ್ತೆ ಎಂಬುದು ಬಹುಬೇಗ ಊಹೆ ಮಾಡಲು ಸಿಗುತ್ತೆ. ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಗೆ ಬೇಕಾದ ವೇಗ ಮತ್ತು ಕುತೂಹಲವನ್ನು ಸ್ಕ್ರೀನ್ಪ್ಲೇ ಕೊನೆಯವರೆಗೂ ಉಳಿಸುವುದಿಲ್ಲ. ಮುಖ್ಯ ಪಾತ್ರಗಳಿಗೆ ಮಹತ್ವ ಕೊಟ್ಟರೂ ಕೆಲವು ಪೋಷಕ ಪಾತ್ರಗಳಿಗೆ ಇನ್ನೂ ಹೆಚ್ಚಿನ ಸ್ಕೋಪ್ ಇರಬೇಕಿತ್ತು. ಸಿನಿಮಾದ ಟೈಟಲ್ ತುಂಬಾ ಪವರ್ಫುಲ್ ಆಗಿದೆ, ತಪ್ಪಿತಸ್ಥರು ನಡುಗಬೇಕು ಎಂದು. ಆದರೆ ಪರದೆಯ ಮೇಲೆ ಅಪರಾಧಿಗಳಿಗೆ ಆ ಭಯ ಅಥವಾ ನಡುಕವನ್ನು ನಿರ್ದೇಶಕರು ಪರಿಣಾಮಕಾರಿಯಾಗಿ ತೋರಿಸಿಲ್ಲ ಎನ್ನಬಹುದು. ತೀಯವರ್ ಕುಳೈಗಳ್ ನಡುಂಗ ಸಿನಿಮಾ ಒಂದು ಒಳ್ಳೆಯ ಉದ್ದೇಶದಿಂದ ತಯಾರಾದ ಚಿತ್ರ. ಅರ್ಜುನ್ ಮತ್ತು ಐಶ್ವರ್ಯಾ ಅವರ ನಟನೆಗಾಗಿ ಮತ್ತು ಅವರು ಹೇಳಲು ಹೊರಟಿರುವ ಪ್ರಮುಖ ಸಾಮಾಜಿಕ ವಿಷಯ ನೀವು ಒಮ್ಮೆ ನೋಡಬಹುದು. ಆದರೆ ಟೈಟ್ ಮತ್ತು ಗ್ರಿಪ್ಪಿಂಗ್ ಥ್ರಿಲ್ಲರ್ಗಾಗಿ ನಿರೀಕ್ಷೆ ಇಟ್ಟುಕೊಂಡರೆ ನಿಮಗೆ ಸ್ವಲ್ಪ ನಿರಾಸೆಯಾಗಬಹುದು.